ಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು ಹರಿಸೋಕೆ ರೈತರು ಪಟ್ಟು ಹಿಡಿದಿದ್ದಾರೆ. ಭದ್ರಾ ಜಲಾಶಯ ಭರ್ತಿಯಾಗಿದೆ ಮತ್ತು ಅತಿ ಹೆಚ್ಚು ದಿನಗಳ ಕಾಲ ಭದ್ರಾ ಜಲಾಶಯ ಸ್ಥಿರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ನೀರಿನ ಸಮಸ್ಯೆ ಇಲ್ಲ. ಆದರೆ ಯಾಕೆ ನೀರು ಹರಿಸ್ತಾ ಇಲ್ಲ, ನೀರು ಹರಿಸಿ ಅಂತೇಳಿ ಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಕಾಡಾ ಕಚೇರಿ, ಭದ್ರಾ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯುತ್ತೆ. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದಲ್ಲಿಲ್ಲ, ಕರ್ನಾಟಕದಲ್ಲಿಲ್ಲ. ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಪ್ರವಾಸ ಅಂತಂದರೆ ಪ್ರವಾಸ ಅಲ್ಲ, ಶಿವರಾಜ್ ಕುಮಾರ್ ಅವರಿಗೆ ಏನು ಆಪರೇಷನ್ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಜೊತೆಗಿದ್ದಾರೆ. ಆ ಚಿಕಿತ್ಸೆಯ ಉಸ್ತುವಾರಿ ಬಂಧುವಾಗಿ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮಧು ಬಂಗಾರಪ್ಪನವರು ಊರಲ್ಲಿಲ್ಲ. ಹಾಗಾಗಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ಜೂಮ್ನಲ್ಲಿ ನಡೆಯುತ್ತೆ, ಜೂಮ್ ಮೀಟಿಂಗ್. ಅವರು ಜೂಮ್ ಮೂಲಕ ಕನೆಕ್ಟ್ ಆಗ್ತಾರೆ ಮಧು ಬಂಗಾರಪ್ಪ ಅವರು. ಸಂಜೆ 5 ಗಂಟೆಗೆ ಸಭೆ ನಡೆಯುತ್ತೆ. ಉಳಿದೆಲ್ಲ ಪ್ರತಿನಿಧಿಗಳೇನಿದ್ದಾರೆ, ಭದ್ರಕಾಡಾ ಅಧ್ಯಕ್ಷರಾದಂಥ ಅಂಶುಮಂತ್ ಅವರು, ರೈತ ಪ್ರತಿನಿಧಿಗಳು ಎಲ್ಲರೂ ಸಹ ಕಾಡಾ ಕಚೇರಿಯಲ್ಲಿರ್ತಾರೆ. ಮಧು ಬಂಗಾರಪ್ಪ ಅವರು ಜೂಮ್ ಮೂಲಕ ಕನೆಕ್ಟ್ ಆಗ್ತಾರೆ. ಸಂಜೆ 5 ಗಂಟೆಗೆ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭದ್ರಾ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ಎರಡೂ ಕಾಲುವೆಗಳಿಗೆ ನೀರು ಬಿಡೋ ಕುರಿತು ನಿರ್ಧಾರ ಆಗುತ್ತೆ. ರೈತರು ಬೇಸಿಗೆ ಬೆಳೆಗೆ ನೀರು ಹರಿಸಿ ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀರು ಯಾವಾಗ ಹರಿಯುತ್ತೆ, ಟೈಮ್ ಟೇಬಲ್ ಹೇಗಿರುತ್ತೆ, ಎಷ್ಟು ದಿನ ನೀರು ಹರಿಯುತ್ತೆ ಅನ್ನೋದರ ಆಧಾರದ ಮೇಲೆ ಅವರು ಯಾವಾಗ ಬಿತ್ತನೆ ಮಾಡಬೇಕು ಅನ್ನೋದನ್ನು ರೈತರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಟೈಮ್ ಟೇಬಲ್ ಭಾಳ ಮುಖ್ಯ, ಅದು ಟೈಮ್ ಟೇಬಲ್ ಬೇಕಾಗುತ್ತೆ. ಹಾಗಾಗಿ ಈ ಒತ್ತಾಯ ಮಾಡ್ತಿರ್ತಕ್ಕಂಥ ರೈತರು ದಾವಣಗೆರೆ, ಹಿರೇಕೆರೂರು ಭಾಗದ ರೈತರು ಪ್ರತಿಭಟನೆಯೂ ಮಾಡಿದ್ದಾರೆ ಅವರು. ಹಾಗಾಗಿ ಈಗ ಭದ್ರಾ ಕಾಡಾ ನೀರಾವರಿ ಸಲಹಾ ಸಮಿತಿಯನ್ನು ಕರೆಯಲಾಗಿದೆ. ನಾಳೆ ಸಂಜೆ 5 ಗಂಟೆಗೆ ನಡೆಯುತ್ತೆ. ಬಹುಶಃ ತೀರ್ಮಾನ ನೀರು ಬಿಡಬೇಕು ಅಂತಲೇ ಆಗುತ್ತೆ. ಯಾಕಂದರೆ ನೀರಿನ ಕೊರತೆ ಇಲ್ಲ ಭದ್ರಾ ಜಲಾಶಯದಲ್ಲಿ. ಈ ಬಾರಿ ರೈತರು ಒಂದು ರೀತಿ ಸಮಾಧಾನದಲ್ಲಿದ್ದಾರೆ, ಸಮಾಧಾನದಲ್ಲಿ ಇರಬೇಕು. ಯಾಕಂದರೆ ಭದ್ರಾ ಜಲಾಶಯ ಭದ್ರೆ ಈ ಬಾರಿ ರೈತರಿಗೆ ಯಾವ ರೀತಿಯ ಅನ್ಯಾಯವನ್ನು ಮಾಡಿಲ್ಲ, ಮೋಸವನ್ನು ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಈ ಬಾರಿ ಅಂತೂ ಬಿಡಿ, ನೀರು ಸಮೃದ್ಧವಾಗಿದೆ ಭದ್ರಾ ಜಲಾಶಯದಲ್ಲಿ. ಹಾಗಾಗಿ ಜಲಾಶಯದಿಂದ ನೀರು ಹರಿಸುವ ತೀರ್ಮಾನ ಆಗುತ್ತೆ. ಗೋಂದಿ ನಾಲೆಗೂ ನೀರು ಹರಿಯುತ್ತೆ, ಭದ್ರಾ ಎಡದಂಡೆ ಬಲದಂಡೆ ನಾಲೆಗೂ ನೀರು ಹರಿಯುತ್ತೆ. ಸಂಜೆ 5 ಗಂಟೆಗೆ ಸಭೆ ನಡೆಯುತ್ತೆ. ಮಧು ಬಂಗಾರಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಜೂಮ್ ಮೂಲಕ ಈ ಮೀಟಿಂಗಿಗೆ ಭಾಗವಹಿಸ್ತಾರೆ. ವಿದೇಶ ಪ್ರವಾಸದಲ್ಲಿರೋ ಕಾರಣಕ್ಕಾಗಿ ಅವರು ಜೂಮ್ ಮೂಲಕ ಭಾಗವಹಿಸ್ತಾರೆ. ಉಳಿದೆಲ್ಲ ಪ್ರತಿನಿಧಿಗಳು ಮಲಗೋಪ್ತಲ್ಲಿರ್ತಕ್ಕಂಥ ಭದ್ರಾ ಕಾಡಾ, ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಸೇರ್ತಾರೆ.